ಬೈಸಿಪ್ಸ್ ವರ್ಕೌಟು ಇದು ಬಿಗಿನರ್ಸ್ಗಲ್ಲ. ನಮ್ಮ ವೀಡಿಯೋಗಳು ನೋಡಿ ಸ್ವಲ್ಪ ಪ್ರಮೋಟ್ ಆಗಿರೋರಿಗೆ ಇದು ಟೋಟಲಿ ಎಲ್ಲ ಥರದ್ದು ಬೈಸಿಪ್ಸಲ್ಲಿ ಎಷ್ಟು ವರ್ಕೌಟ್ ಐತೆ ಅಷ್ಟು ವರ್ಕೌಟು ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ನೀವು ಬೈಸಿಪ್ಸ್ ಮಾಡಬೇಕಾದ್ರೆ ಫಸ್ಟು ಸೆಕೆಂಡು ಥರ್ಡು ಅಂಥದ್ದೇನಿಲ್ಲ, ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಜೊತೆಗೆ ನಿಮಗೆ ಯಾವ ಥರ ವರ್ಕೌಟ್ ಬೇಕು ಬೈಸಿಪ್ಸಲ್ಲಿ ಅನ್ನೋದು ಎಲ್ಲ ರೀತಿ ವರ್ಕೌಟ್ಗಳು ಇದರಲ್ಲಿ ಸಿಕ್ಕಿರುತ್ತೆ. ಈ ವರ್ಕೌಟ್ ಬಂದ್ಬಿಟ್ಟು ಬೈಸಿಪ್ಸ್ ಕರ್ಲು, ಬಾರ್ಬಲ್ ಬೈಸಿಪ್ಸ್ ಕರ್ಲ್ ವರ್ಕೌಟು. ಈ ವರ್ಕೌಟ್ನ ಮಾಮೂಲಿ ಏನಿದೆ ನೀವು 3 ಸೆಟ್ ಮಾಡ್ತಾಯಿದ್ರಿ, ಈಗ ಸ್ವಲ್ಪ ಪ್ರಮೋಟ್ ಆದಮೇಲೆ 4 ಸೆಟ್ ಮಾಡಬೇಕಾಗುತ್ತೆ. ಒಂದು 18, 15 ಮತ್ತು 12, 10 ಈ ಥರ 4 ಸೆಟ್ ವರ್ಕೌಟ್ ಬರುತ್ತೆ. ಆ 4 ಸೆಟ್ ವರ್ಕೌಟಲ್ಲಿ ವೆಯ್ಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇರಬೇಕು. ಈ ವರ್ಕೌಟಲ್ಲಿ ಟೋಟಲಿ ಏನು ಬೈಸಿಪ್ಸ್ ವರ್ಕೌಟ್ ನೋಡ್ತೀರಾ ಇದೆಲ್ಲ ಬೈಸಿಪ್ಸ್ ವರ್ಕೌಟಲ್ಲಿ ಮಾಮೂಲಿ ಇದೇ ಕೌಂಟಲ್ಲಿ ಬರುತ್ತೆ. ಇದರೆಲ್ಲ ಡ್ರಾಪ್ ಸೆಟ್ ಕೂಡ ಮಾಡ್ಕೊಬೋದು. ನಾನು ಕೆಲವೊಂದು ಆನ್ಲೈನ್ ಕ್ಲಾಸ್ಗಳು ಮಾಡಬೇಕಾದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ಗಳು ಮಾಡ್ತೀನಿ ಯಾವ ಥರ ಮಾಡಬೇಕು, ಇದರಲ್ಲಿ ಡ್ರಾಪ್ ಸೆಟ್ ಯಾವುದನ್ನು ತಗೊಬೇಕು, ಯಾವ ವರ್ಕೌಟ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಬಟ್ ವರ್ಕೌಟ್ ಮಾಡೋ ವಿಧಾನಗಳು ಇದು ಕೇಬಲ್ ಕರ್ಲ್ ವರ್ಕೌಟಲ್ಲಿ ಬಾಡಿ ಸ್ಟಿಫ್ನೆಸ್ ನಿಂತ್ಕೊಳ್ಳೋದೇ ಆಗಲಿ ಮತ್ತು ಮೂಮೆಂಟ್ ಮಾಡೋದೇ ಆಗಲಿ ಯಾವ ಥರ ಬರುತ್ತೆ, ಎಲ್ಲ ವರ್ಕೌಟು ಸೇಮ್ ಮಾಮೂಲಿ 4 ಸೆಟ್ ಬರುತ್ತೆ. ಕೇಬಲ್ ಕರ್ಲ್ ವರ್ಕೌಟು ಕೆಲವರು ಎಷ್ಟೇ ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಬಾಡಿನ ಬೆಂಡ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾರೆ. ಬಟ್ ಬೈಸಿಪ್ಸ್ ಕರೆಕ್ಟಾಗಿ ಬೀಳಲ್ಲ. ಬೈಸಿಪ್ಸ್ ಓಲ್ಡ್ ಮಾಡಿ ನೋಡಿ, ಮೇಲ್ಗಡೆ ಹ್ಯಾಂಡ್ ಬಂದಾಗ ಓಲ್ಡ್ ಮಾಡಿ ಕರೆಕ್ಟಾಗೆ ರಿಲೀಸ್ ಮಾಡಬೇಕು, ಆವಾಗ ಬೈಸಿಪ್ಸ್ ವರ್ಕೌಟ್ ಕರೆಕ್ಟಾಗಿ ಬರ್ತದೆ. ಇದು ಬಂದು ಬೈಸಿಪ್ಸ್ ರೋಪ್ ಹ್ಯಾಮರ್ ವರ್ಕೌಟು. ಬೈಸಿಪ್ಸ್ ರೋಪ್ ಹ್ಯಾಮರ್ ವರ್ಕೌಟ್ಗೂ ಮತ್ತು ಬೈಸಿಪ್ಸು ಕರ್ಲು ಮತ್ತು ಬೈಸಿಪ್ಸ್ ಕೇಬಲ್ ಕರ್ಲ್ ಆವಾಗಲೇ ಮಾಡಿದ್ರಲ್ಲ ಆ ವರ್ಕೌಟ್ಗೂ ಡಿಫ್ರೆನ್ಸು ತುಂಬ ಇರುತ್ತೆ. ಬೈಸಿಪ್ಸ್ ಕರ್ಲ್ ಹ್ಯಾಮರ್ ವರ್ಕೌಟ್ಗೆ ಅಪ್ಪರ್ ಚೆಸ್ಟ್ ಹತ್ರ ಬಂದ್ಬಿಟ್ಟು ಓಪನ್ ಆದಾಗ ಬೈಸಿಪ್ಸ್ ಮಜಲ್ಸ್ ಏನಾಗುತ್ತೆ, ವೈಡ್ ಆಗುತ್ತೆ. ಇದು ನೆಕ್ ಬ್ಯಾಕ್ ಬೈಸಿಪ್ಸ್ ವರ್ಕೌಟು, ನೆಕ್ ಬ್ಯಾಕ್ ಕರ್ಲ್. ಅದು ಇದರಲ್ಲಿ ಕುತ್ಕೊಂಡು ಕೂಡ ಮಾಡ್ಬೋದು, ಬಟ್ ಸ್ಟ್ಯಾಂಡಿಂಗು ಕೂಡ ಮಾಡ್ಬೋದು. ಇದು ಮಿಡಲ್ಲು, ಈ ಕಡೆ ಫುಲ್ ಕುತ್ಕೊಂಡು ಇಲ್ಲ ಮತ್ತು ಸ್ಟ್ಯಾಂಡಿಂಗು ಇಲ್ಲ, ಮಿಡಲ್ ವರ್ಷನಲ್ಲಿ ಮಾಡ್ತಾ ಇರೋದು ವರ್ಕೌಟು. ಯಾವುದೇ ಬೈಸಿಪ್ಸ್ ವರ್ಕೌಟ್ ಮಾಡಬೇಕಾದ್ರೂ ಇಲ್ಲ ಏನೇ ವರ್ಕೌಟ್ ಮಾಡಬೇಕಾದ್ರೂ ಯಾವ ಪಾರ್ಟ್ ಮಾಡ್ತಾಯಿವಿ ಅಂದ್ಬಿಟ್ಟು ನಮಗೆ ಆ ಫೀಲ್ನೆಸ್ ಕರೆಕ್ಟಾಗಿ ಆಗಬೇಕು. ಆವಾಗ ಒಂದೊಂದು ವರ್ಕೌಟ್ಗೂ ಕೂಡ ಫೀಲ್ ಆದರೆ ಕರೆಕ್ಟಾಗಿ ವರ್ಕೌಟ್ ಬೀಳ್ತಾ ಇರ್ತದೆ. ಇದು ಡಂಬಲ್ಸ್ ಕರ್ಲ್ ವರ್ಕೌಟು. ಡಂಬಲ್ಸ್ ಕರ್ಲ್ ವರ್ಕೌಟಲ್ಲೂ ಅಷ್ಟೇ ಕರೆಕ್ಟಾಗಿ ಬೈಸಿಪ್ಸ್ ಮೇಲೆ ಫೋಕಸ್ ಮಾಡಿಕೊಂಡು ಡಂಬಲ್ಸ್ ಕರ್ಲು ರೊಟೇಟ್ ಆಗಬೇಕು. ರೊಟೇಟ್ ಆಗದೆ ನೀವು ಮೂಮೆಂಟಲ್ಲಿ ಹೇಗಿದೆ ಡಂಬಲ್ಸ್ ಹಾಗೆ ಮಾಡಿದ್ರೆ ಮಜಲ್ಸ್ ಏನಾಗುತ್ತೆ ನಿಮಗೆ ಸಿಂಕ್ ಆಗಲ್ಲ. ಮತ್ತು ಮಜಲ್ಸ್ ಬಿಲ್ಡ್ ಆಗಬೇಕಾದ್ರೂ ಅಷ್ಟೇ ರೊಟೇಟ್ ಆದಾಗ ಮಜಲ್ಸು ಸ್ಟ್ರೈಟ್ನೆಸ್ ಬರ್ತದೆ. ಅದಕ್ಕೆ ರೊಟೇಟು ಆಗಬೇಕು. ಮತ್ತು ಕೆಳಗಡೆ ಬಂದರೆ ನೀವು ರೊಟೇಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ವೈಡ್ ಆಗುತ್ತೆ ಮಜಲ್ಸು ವೈಡ್ ಆಗಿ ಮತ್ತೆ ಕ್ಲೋಸ್ ಆಗುತ್ತೆ, ಆವಾಗ ಒಳ್ಳೆ ಫೀಲ್ನೆಸ್ ಇರ್ತದೆ. ನಾನು ರಿಪೀಟ್ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ವರ್ಕೌಟು ಕೂಡ ನಾನು ಸಿಂಗಲೇ ಮಾಡಿರೋದು 10 ಮಾಡಿದ್ದೀನಿ. ಬಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ 3 ಸೆಟ್ಟು ಇಲ್ಲ 4 ಸೆಟ್ಟು. ಇದು ಹ್ಯಾಮರ್ ಕರ್ಲು, ಡಂಬಲ್ಸ್ ಹ್ಯಾಮರ್ ಕರ್ಲ್ ವರ್ಕೌಟು. ಈ ವರ್ಕೌಟಲ್ಲೂ ಅಷ್ಟೇ ಸ್ಲೋ ಪೊಸಿಷನ್ ಬರಲಿ ನೋಡಿ. ಆ ಸ್ಲೋ ಪೊಸಿಷನಲ್ಲಿ ಬಂದಾಗ ಪರ್ಫೆಕ್ಟಾಗಿ ಸ್ಟ್ರೈಟ್ ಮಜಲ್ಸು. ಕೆಲವರು ಬೈಸಿಪ್ಸಲ್ಲಿ ಸರ್ ಲೆಂತ್ ಮಜಲ್ಸ್ ಬೇಕು, ಶಾರ್ಟ್ಸ್ ಮಜಲ್ಸ್ ಬೇಕು, ಲೆಂತ್ ಮಜಲ್ಸು ಶಾರ್ಟ್ಸ್ ಮಜಲ್ಸು ಅಂತ ತುಂಬ ಡಿಫ್ರೆಂಟಾಗಿ ಕೇಳ್ತಾ ಇರ್ತಾರೆ. ನಾವು ಮಾಡೋ ವಿಧಾನದ ಮೇಲೆ ಡಿಫೆಂಡಬಲ್ ಆಗುತ್ತೆ ವರ್ಕೌಟು. ಹ್ಯಾಮರ್ ಬಂದುಬಿಟ್ಟು ಸ್ಟ್ರೈಟ್ ಮಜಲ್ಸ್ಗೆ ವರ್ಕೌಟ್ ಬೀಳುತ್ತೆ. ಸ್ಟ್ರೈಟ್ ಮಜಲ್ಸ್ಗೆ ವರ್ಕೌಟ್ ಬೀಳಬೇಕಾದ್ರೆ ನಾವು ಮಾಡೋ ಮೂಮೆಂಟ್ ಮೇಲೆ ಹೋಗ್ತಾ ಇರುತ್ತೆ. ಫುಲ್ಲು ಲಿಫ್ಟ್ ಮಾಡ್ತಿರಲ್ಲ, ಲಿಫ್ಟ್ ಮಾಡಿ ಫುಲ್ ಡೆಡ್ ಎಂಡಿಗೆ ತರಬಾರ್ದು. 90 ಡಿಗ್ರಿ ಆ್ಯಂಗಲ್ ನೋಡಿ, ಅಲ್ಲಿ ಬೆಂಡ್ ಆಗುತ್ತೆ ಹ್ಯಾಂಡು, ಎಷ್ಟು ಬೆಂಡ್ ಆಗುತ್ತೆ. ಇನ್ನು ಸ್ಟ್ರೈಟ್ ಮಾಡಿದ್ರೆ ಫುಲ್ ಟ್ರೈಸಿಪ್ಸ್ಗೆ ಹೋಗ್ಬಿಡುತ್ತೆ ವರ್ಕೌಟು. ಇದು ಹ್ಯಾಮರ್ ಕರ್ಲ್ ಆಯಿತು. ಈ ವರ್ಕೌಟ್ ಬಂದ್ಬಿಟ್ಟು ಫೀಚರ್ ಕರ್ಲು. ಕೆಲವು ಕಡೆ ಫೀಚರ್ ಕರ್ಲು ಮಿಷಿನ್ ಇರುತ್ತೆ, ಕೆಲವು ಕಡೆ ಫೀಚರ್ ಕರ್ಲು ಮಿಷಿನ್ ಇರಲ್ಲ. ಆ ಮಿಷಿನ್ ಇರಲ್ಲ ಅಂದರೆ ಕರ್ಲ್ ರಾಡ್ ಇದೆಯಲ್ಲ, ಆ ರಾಡನ್ನು ತಗೊಂಡು ಅಲ್ಲಿಟ್ಕೊಂಡು ಅದರಲ್ಲೂ ಕೂಡ ಫೀಚರ್ ಕರ್ಲ್ ಥರ ಮಾಡ್ಕೊಬೋದು. ಪ್ರತಿಯೊಂದು ಜಿಮ್ಮಲ್ಲೂ ಕರ್ಲ್ ರಾಡ್ ಇದ್ದೇ ಇರುತ್ತೆ. ಇದು ಅಷ್ಟೇ
ಕೆಲವರು ಫುಲ್ ಅವರೇ ಲಿಫ್ಟಾಗಿ ವರ್ಕೌಟ್ ಮಾಡ್ತಾ ಇರ್ತಾರೆ, ಪರ್ಫೆಕ್ಟ್ ಬೀಳಲ್ಲ. ಇದು ಸಿಂಗಲ್ ಡಂಬಲ್ಸ್ ಕರ್ಲು ಸಪೋರ್ಟೆಡ್. ಸಿಂಗಲ್ ಡಂಬಲ್ಸ್ ಕರ್ಲು ಸಪೋರ್ಟೆಡಲ್ಲಿ ಮಸ್ತ್ ಫೀಲ್ ಇದು. ಯಾವ ಥರ ಫೀಲ್ ಆಗುತ್ತೆ ಅಂದರೆ ವರ್ಕೌಟ್ ಮಾಡ್ತಾಯಿದ್ರೆ ಮಾಡ್ತಾ ಇರಲ್ಲ ಅಂತ ಆಗುತ್ತೆ. ಫೀಲು ಎರಡು ಥರ ಆಗುತ್ತೆ. ಒಂದು ಸಾಕಪ್ಪ ಬಿಟ್ಬಿಡ್ಲ ಅನ್ನೋ ಫೀಲು ಆಗುತ್ತೆ. ಇನ್ನೊಂದು ನನ್ನ ಮಜಲ್ಸ್ ಬಿಲ್ಡ್ ಆಗ್ತಾ ಇದಲ್ಲ, ಸೂಪರಾಗೈತೆ ಅನ್ನೋ ಒಂದು ಇಂಟೆನ್ಷನ್. ಸೂಪರಾಗೈತೆ, ಒಳ್ಳೆ ಮಜಲ್ಸ್ ಬಿಲ್ಡ್ ಆಗ್ತದೆ, ಇನ್ನೊಂದು 5 ಮಾಡಲ ಅನ್ನೋ ಒಂದು ಫೀಲ್ ಆಗುತ್ತೆ. ಈಗ ಡ್ರಾಪ್ ಸೆಟ್ ಬಗ್ಗೆ, ಫೇಲ್ಯೂರ್ ಸೆಟ್ ಬಗ್ಗೆ ಹೇಳ್ಬೇಕಂದ್ರೆ, ಫೇಲ್ಯೂರ್ ಸೆಟ್ ನಿಮಗೆ ಸಾಕು ಅನ್ನೋವರೆಗೂ ಮಾಡ್ತಾನೆ ಇರೋದು ವರ್ಕೌಟು. ಡ್ರಾಪ್ ಸೆಟ್ಟು ನೀವೇನು ಫ್ರಂಟ್ ಲೋಡೆಡ್ ಮಾಡಿರ್ತೀರ, ಉದಾಹರಣೆಗೆ 10, 15, 20, 25 ಈ 4 ಸೆಟ್ ಏನು ಮಾಡಿರ್ತೀರ, ಹಾಗೇ ಎಷ್ಟೆಷ್ಟು ರೈಸ್ ಮಾಡಿರ್ತೀರ ಹಾಗೇ ನೀವು ಅಷ್ಟೇ ಕಮ್ಮಿ ಮಾಡ್ಕೊಂಬಂದರೆ ಅದು ಡ್ರಾಪ್ ಸೆಟ್ ಬರುತ್ತೆ. ಈ ಸಿಂಗಲ್ ಸೆಕ್ಷನಲ್ಲಿ ಕೂಡ ಡ್ರಾಪ್ ಸೆಟ್ ಬರುತ್ತೆ, ಡಬಲ್ ಸೆಕ್ಷನಲ್ಲೂ ಕೂಡ ಡ್ರಾಪ್ ಸೆಟ್ ಬರುತ್ತೆ. ಇದು ಇಂಕ್ಲೈನ್ ಕರ್ಲ್ ಡಂಬಲ್ಸು. ಇಂಕ್ಲೈನ್ ಕರ್ಲ್ ಡಂಬಲ್ಸಲ್ಲಿ ನೀವು ಎಷ್ಟು ಬಾಡಿನ ಬ್ಯಾಕ್ ಇಂಕ್ಲೈನ್ಡ್ ಸಪೋರ್ಟಿವ್ ತೊಗೊತೀರ ಅಷ್ಟು ವರ್ಕೌಟ್ ಬೀಳ್ತಾ ಇರ್ತದೆ. ಇದರಲ್ಲಿ ಸಿಂಗಲ್ ಡಂಬಲ್ಸಲ್ಲಿ ಮಾಡಿದಾಗ ನಿಮಗೆ ಕೆಲವರಿಗೆ ಒಂದು ಸಿಂಗಲ್ ಡಂಬಲ್ಸ್ ಎತ್ತಿ ಆ ಕಡೆ ಸಿಂಗಲ್ ಡಂಬಲ್ಸ್ ಎತ್ತಿದ್ರೆ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ಅದು ಡಬಲ್ ಹ್ಯಾಂಡ್ದು ತೋರಿಸಿ ನಿಮಗೆ. ಇದು ಕಾಂಟ್ರಸೆಷನ್ಸ್ ವರ್ಕೌಟು. ಕಾಂಟ್ರಸೆಷನ್ಸ್ ವರ್ಕೌಟಲ್ಲಿ ನಿಮ್ಮ ಕಾಂಟ್ರಸೆಷನ್ಸು ಟೋಟಲಿ ಮಜಲ್ಸ್ ಮೇಲೆ ಇರಬೇಕು. ಮತ್ತು ಮಾಡೋ ಫೀಲ್ ಬಂದ್ಬಿಟ್ಟು ಈ ಪೊಸಿಷನ್ ಇದೆಯಲ್ಲ, ಈಗ ಡಂಬಲ್ಸ್ ಏನು ಇಟ್ಕೊಂಡಿದ್ದೀರ ಆ ಪೊಸಿಷನ್ ಟೋಟಲಿ ಬೈಸಿಪ್ಸ್ ಮೇಲೆ ಫೋಕಸ್ ಮಾಡ್ಕೊಬೇಕು. ಆವಾಗ ಲಿಫ್ಟ್ ಆಗಬೇಕಾದ್ರೆ ಟೋಟಲಿ ಬೈಸಿಪ್ಸ್ ವರ್ಕೌಟು ಪರ್ಫೆಕ್ಟಾಗಿ ಆಗ್ತಾ ಇರುತ್ತೆ. ಕೆಲವರು ಬೈಸಿಪ್ಸ್ ಮೇಲೆ ಫೋಕಸ್ ಮಾಡಲ್ಲ, ಸುಮ್ಮನೆ ಹೇಗೋ ಆಫ್ ಮಾಡ್ತಾ ಇರ್ತಾರೆ. ಬಟ್ ಬಿಗಿನರ್ಸಿಗೆ ಇದು ತುಂಬ ಕಷ್ಟ ಆಗುತ್ತೆ, ಬಟ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಈಸಿ ಆಗುತ್ತೆ. ನಾನು ಎಲ್ಲ ಥರ ವರ್ಕೌಟ್ಗಳು ನಿಮಗೆ ಇದರಲ್ಲಿ ಹಾಕಿದ್ದೀನಿ. ನೀವು ಚಾಯ್ಸ್ ಮಾಡಿಕೊಂಡು ಯಾವ ಥರದ್ದು ಬೇಕು ಆ ಥರ ವರ್ಕೌಟ್ನ ಮಾಡ್ಬೋದು. ನಂದು ಪ್ಲೇ ಲಿಸ್ಟ್ಗೆ ಹೋದರೆ ವೀಕ್ಲಿ ವರ್ಕೌಟ್ ಏನಿದೆ ಎಲ್ಲ ಥರ ವೀಕ್ಲಿ ವರ್ಕೌಟ್ಗಳು ಆ ಪ್ಲೇ ಲಿಸ್ಟಲ್ಲಿರುತ್ತೆ. 1 ವೀಕ್ ವರ್ಕೌಟ್ ಏನಿದೆ ಎಲ್ಲ ಥರ ಇರುತ್ತೆ. ಇದು ಕೇಬಲ್ ಕರ್ಲು ಸಿಂಗಲ್ ಹ್ಯಾಂಡ್ ಎಕ್ಸ್ಟೆನ್ಷನ್ಸ್. ಕೇಬಲ್ ಕರ್ಲ್ ಸಿಂಗಲ್ ಹ್ಯಾಂಡ್ ಎಕ್ಸ್ಟೆನ್ಷನ್ ಡಂಬಲ್ಸು, ಕೇಬಲ್ ಕರ್ಲ್ ಮಿಷಿನು. ಈ ಮಿಷಿನಲ್ಲಿ ನೀವು ಹ್ಯಾಂಡ್ ಕೆಳಗಡೆ ಸ್ವಲ್ಪ ಸಪೋರ್ಟ್ ತಗೊಂಡು ಮಾಡಿದಾಗ ನಿಮಗೆ ಹ್ಯಾಂಡ್ ಡೌನ್ ಆಗೋಲ್ಲ. ಇದೇ ವರ್ಕೌಟ್ನ ಬೈಸಿಪ್ಸ್ ಹ್ಯಾಂಡ್ನ ಡೌನ್ ಮಾಡಿದ್ರೆ ನಿಮ್ಗೆ ವರ್ಕೌಟ್ ಪರ್ಫೆಕ್ಟಾಗಿ ಬೀಳಲ್ಲ. ಮತ್ತೆ ಹೇಳ್ತಾಯಿದ್ದೀನಿ, ಇದರಲ್ಲಿ ಬೈಸಿಪ್ಸ್ ವರ್ಕೌಟು ತುಂಬ ಇದ್ದಾವೆ. ಎಲ್ಲ ಬೈಸಿಪ್ಸ್ ವರ್ಕೌಟು ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ. ಶೋಲ್ಡ್ರ್ ರಾಡು ಕ್ಲೋಸ್ ಗ್ರಿಪ್ ವರ್ಕೌಟು. ಶೋಲ್ಡ್ರ್ ರಾಡ್ ಇದು ಬಂದುಬಿಟ್ಟು ಕ್ಲೋಸು ಅಂದರೆ ನಿಮಗೆ ಎಷ್ಟು ಕ್ಲೋಸ್ ಮಾಡ್ಕೊತೀರಾ ಅಷ್ಟು ಮಜಲ್ಸು ಫುಲ್ಲು ಸ್ಟಿಫಾಗಿ ಬರುತ್ತೆ.